ಶಿರಸಿ ತಾಲೂಕಿನ ಇಡ್ತಳ್ಳಿಯಲ್ಲಿ ಭೀಕರ ಕೊಲೆ. ಅತ್ತಿಗೆಯೊಂದಿಗೆ ಅಕ್ರಮ ಸಂಬಂಧ, ಅಡ್ಡಿಯಾದ ಅಣ್ಣನನ್ನೇ ಕೊಚ್ಚಿ ಕೊಂದ ತಮ್ಮ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಶಿಂಗನಮನೆ ಇಡ್ತಳ್ಳಿ ಕಾಡಿನಲ್ಲಿ ಗುರುವಾರ ರಾತ್ರಿ ಅತ್ಯಂತ ಭೀಕರವಾದ ಕೊಲೆ ನಡೆದಿದೆ. ಕೊನೆ ಕೊಯ್ಯುವ ಕತ್ತಿಯಿಂದ ಕುತ್ತಿಗೆ ಕೊಯ್ದು ಹತ್ಯೆ ಮಾಡಲಾಗಿದ್ದು, ಕೊಲೆಯಾದ ವ್ಯಕ್ತಿ ಪರಮೇಶ್ವರ್ ಬಾಬು ನಾಯ್ಕ್, ವಯಸ್ಸು 35 ಎಂದು ಗುರುತಿಸಲಾಗಿದೆ. ತನಿಖೆಯಲ್ಲಿ ಬೆಳಕಿಗೆ ಬಂದ ಮಾಹಿತಿ ಪ್ರಕಾರ ಆರೋಪಿ ಪರಮೇಶ್ವರ್ ತಿಮ್ಮ ನಾಯ್ಕ್, ವಯಸ್ಸು 27, ಕಳೆದ ಒಂದೆರಡು ವರ್ಷಗಳಿಂದ ಪರಮೇಶ್ವರ್ ಬಾಬು ನಾಯ್ಕ್ ಅವರ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದನು. ಇಬ್ಬರು ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳಾಗಿದ್ದು, ಸಂಬಂಧದಲ್ಲಿ ಅಣ್ಣ ತಮ್ಮಂದಿರಾಗುತ್ತಾರೆ. ಗುರುವಾರ ರಾತ್ರಿ ಆರೋಪಿ ತಿಮ್ಮ ನಾಯ್ಕ್ ಹೊರಗಡೆ ಮಾತಾಡಬೇಕು ಬಾ ಎಂದು ನೆಪ ಹೇಳಿ ಕರೆದೊಯ್ದು ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಕೊನೆ ಕೊಯ್ಯುವ ಕತ್ತಿಯಿಂದ ಕುತ್ತಿಗೆ ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಮಾಹಿತಿ ತಿಳಿದ ತಕ್ಷಣ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್, ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ರಮೇಶ್ ಹುಗಾರ್ ಹಾಗೂ PSI ಸಂತೋಷ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಸೈಬರ್ ಕ್ರೈಮ್ ತಂಡ ಹಾಗೂ ಶ್ವಾನದಳ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದೆ. ಆರೋಪಿ ಪರಮೇಶ್ವರ್ ತಿಮ್ಮ ನಾಯ್ಕ್ ಅನ್ನು ಪೊಲೀಸರು ಬಂಧಿಸಿದ್ದು, ಕೊಲೆಗೆ ನಿಖರ ಕಾರಣ ತನಿಖೆಯಲ್ಲಿ ಸ್ಪಷ್ಟವಾಗಲಿದೆ. ನಿನ್ನೆ ದಿವಸ 25ನೇ ತಾರೀಕು ನಮಗೆ ಮಧ್ಯರಾತ್ರಿ ಒಂದು 12 ಗಂಟೆಗೆ ನಮಗೆ ERSS ಒಂದು ಕಂಪ್ಲೇಂಟ್ ಬರುತ್ತೆ. ಸಿಂಗನಮನೆ ಅನ್ನೋದು ಶಿರಸಿ ರೂರಲ್ ಲಿಮಿಟ್ಸ್ಗೆ ಬರೋ ಜಾಗದಿಂದ ಒಂದು ERSS ಕಂಪ್ಲೇಂಟ್ ಏನು ಬರುತ್ತೆ ಅಂದರೆ, ಒಬ್ಬರು ವ್ಯಕ್ತಿ ಪರಮೇಶ್ವರ್ ತಂದೆ ಬಾಬು ನಾಯಕ್ ಅವರು 35 ವರ್ಷದವರು, ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ, ಮಿಸ್ಸಿಂಗ್ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ERSS ವೆಹಿಕಲ್ಲು ಮತ್ತು ಲೋಕಲ್ ಪೊಲೀಸ್ ಸ್ಟೇಷನ್ ಅವರು, ಶಿರಸಿ ರೂರಲ್ ಲಿಮಿಟ್ಸ್ಗೆ ಬರುವ ಇನ್ಸ್ಪೆಕ್ಟರು, ಸ್ಟಾಫು ಎಲ್ಲರೂ ಹೋಗಿ ಅಲ್ಲಿ ಅವರಿಗೆ ಪತ್ತೆ ಕಾರ್ಯಾಚರಣೆ ಮಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಅವ್ರದ್ದು ಹುಡುಕೋದು ಪ್ರಯತ್ನ ಪಡ್ತಾ ಇರ್ತಾರೆ. ಇದು ಸಂಬಂಧಪಟ್ಟಂಗೆ ನಮಗೆ ಬೆಳಗ್ಗೆ ಅವ್ರ ಮೃತದೇಹ ಕಂಡು ಬಂದಿರುತ್ತೆ. ಪರಮೇಶ್ವರ್ ಅವ್ರದ್ದು ಮೃತದೇಹ ಅಲ್ಲಿ ಅವ್ರ ಮನೆಯಿಂದ ಒಂದು 200 ಮೀಟರ್ ಕಾಡಲ್ಲಿ ಅವ್ರದ್ದು ಮೃತದೇಹ ಕಂಡು ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಮಾವ ಒಂದು ದೂರು ನೀಡಿರ್ತಾರೆ. ಈ ದೂರಲ್ಲಿ ಏನಂತ ಹೇಳ್ತಾರಂದರೆ, ಅವ್ರ ಅಳಿಯನಾದ ಪರಮೇಶ್ವರ್ ಅವರು ಮದುವೆ ಆಗಿ 8 ವರ್ಷ ಆಗಿರುತ್ತೆ. ಅವ್ರ ಹೆಂಡತಿ ಜೊತೆಗೆ 2 ಮಕ್ಕಳು ಮತ್ತು ತಾಯಿ ಅಲ್ಲಿ ಸಿಂಗನಮನೆಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಅವರಿಗೆ ನಿನ್ನೆ ದಿವಸ ರಾತ್ರಿ ಅವ್ರ ಅಕ್ಕನಿಂದ ಕಾಲ್ ಬಂದಿರೋದೇನೆಂದರೆ, ಅವರು ತಿಳಿದು ಬಂದಿರೋದೇನೆಂದರೆ, ಇವರು ಪರಮೇಶ್ವರ್ ಅವರು ಸಂಜೆ ಒಂದು 7:45 ಗಂಟೆಗೆ ಅವ್ರಿಗೊಂದು ಕರೆ ಬರುತ್ತೆ. ಆ ಕರೆ ಸಂಬಂಧಪಟ್ಟಂಗೆ ಮನೆಯಿಂದ ಹೊರಟಿರ್ತಾರೆ ಹೊರಗಡೆ. ಅದು ತದನಂತರ ಅವರು ವಾಪಸ್ ಬಂದಿರೋದಿಲ್ಲ ಅಂತ ಹೇಳಿ, ಮತ್ತು ಅಲ್ಲಿ ಅವರು ಬಾಡಿ ಅಲ್ಲಿ ಪತ್ತೆ ಆಗಿದ್ದ ಜಾಗದಲ್ಲಿ ಎಲ್ಲೆಲ್ಲಿ ರಕ್ತಗಾಯ ಆಗಿದೆ ಮತ್ತು ಅವರು ಮೃತಪಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸಿ, ಆಮೇಲೆ ಇದ್ರ ಜೊತೆಗೆ ಹೇಳಿದ್ದಾರೆ ಯಾರೋ ಒಬ್ಬರು ಆರೋಪಿತರು ಇವ್ರಿಗೆ ಕೊಲೆ ಮಾಡಿದ್ದಾರೆ ಮತ್ತು ಯಾವ ಉದ್ದೇಶ ಅಂತ ತಿಳಿದು ಬಂದಿರಲ್ಲ, ಇದನ್ನೆಲ್ಲ ಪತ್ತೆ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಾಧ ಸಂಖ್ಯೆ 129/2026 ಕಲಂ 103 BNS ಅದೇ ಮರ್ಡರ್ ಕೇಸನ್ನ ರಿಜಿಸ್ಟರ್ ದಾಖಲೆ ಮಾಡಿದ್ದೀವಿ. ಇವಾಗಲೇ ತನಿಖೆಗೆ ನಾವು ಇಮಿಡಿಯೇಟಾಗಿ ಅಲ್ಲಿ ಪೊಲೀಸ್ ಸ್ಪಾಟ್ ಪತ್ತೆಗೂ ಹೋಗಿದ್ದಾರೆ. ಇದರ ಜೊತೆಗೆ ಬಾಡಿ ಪತ್ತೆ ಆಗಿದ ತಕ್ಷಣ ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ನಮ್ಮದು ಡಾಗ್ ಸ್ಕ್ವಾಡು ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿದ್ದಾರೆ ಮತ್ತು ಫಿಂಗರ್ ಪ್ರಿಂಟ್ ಕೂಡ ಬಂದಿದ್ದಾರೆ. ಇದರ ಸಂಬಂಧಪಟ್ಟಂಗೆ ನಮಗೆ ಇವಾಗಲೇ ಸಸ್ಪೆಕ್ಟ್ಸ್ ಬಗ್ಗೆ ಐಡಿಯಾ ಗೊತ್ತಾಗಿ ಅವ್ರನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ತನಿಖೆಯಲ್ಲಿ ನಮಗೆ ದೃಢವಾಗಿ ಕಂಡು ಬಂದಲ್ಲಿ ನಾವು ಕೂಡಲೇ ಅವ್ರನ್ನ ಬಂಧನೆ ಮಾಡ್ತೀವಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.